ಅತ್ತೆ, ತಗೊಳ್ಳಿ ಕಾಫಿ. ಹ್ಞೂ. ಅದು ಎಷ್ಟೊತ್ತು ಕಾಫಿ ತಂದು ಕೊಡೋದು? ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನೋಡಿ, ಬೆಳಗ್ಗೆ ಎದ್ದು ಕಾದು ಕಾದು. ಸ್ವಲ್ಪ ಲಘು ಎದ್ದು ಕಾಫಿ ಮಾಡಕ್ಕೆ ಆಗಂಗಿಲ್ಲ ನಿನಗೆ? ಬರೇ ದಿನ ಇದನ್ನೇ ಹೇಳೋದಲ್ಲ. ಇನ್ನು ಮುಂದೆ ಲಘು ಎದ್ದು ನನಗೆ 8 ಗಂಟೆಗೆ ಅಂದ್ರೆ ಕಾಫಿ ಬೇಕು ನೋಡು. ಏನು? ಸಾರಿ ಅತ್ತೆ, ಅದು ಒಂದು ಸ್ವಲ್ಪ ಕೆಲಸ ಇತ್ತು. ಇವ್ರನ್ನ ಸ್ನಾನ ಮಾಡ್ಸಕತ್ತಿದ್ನಿ, ಹಾಗಾಗಿ ನನ್ಗೆ ಕಾಫಿ ತರೋದು ಲೇಟ್ ಆಯ್ತತ್ತೆ. ಕೊಡಿನ ಮತ್ತೆ ಅದನ್ನ ಹಿಡ್ಕೊಂಡು ನಿಂತು ಒಂದು ತಾಸು ಮಾಡಿದ್ರೆ ಅಲ್ಲೇ ಆರು ಹೋಗ್ತೈತದು. ಒಳ್ಳೆ ಬಿಸಿ ಮಾಡಿದ್ರೆ ಸರಿ ಇರಲ್ಲ. ಕೊಡು. ತಗೊಳೈತೆ. ಎಷ್ಟು ಚಂದರ ಮಾಡಿದಾಳೆ ಕಾಫಿ. ಹಂಗೆ ಕುಡಿಯಾಕತ್ರ 4-5 ಗ್ಲಾಸ್ ಕುಡಿಬೇಕು ಅನಿಸ್ತತಿ. ಏನು ಮಾಡೋದು, ಈ ಶುಗರ್ ಸಂಬಂಧ ಕಮ್ಮಿ ಕುಡಿಯೋದು, ಇಲ್ಲಾಂದ್ರೆ ಶುಗರ್ ಬಂದು ಅಟ್ಕಾಸ್ಕೋತೈತಿ. ಅತ್ತಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಮ್ಮ? ಅತ್ತಿ, ಅದು ಅಮ್ಮ ಫೋನ್ ಮಾಡಿದ್ರು. ಅದು 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 ಇದು ಏನದು, ಮದುವೆ ಆದಮೇಲೆ ಉಡಕ್ಕೆ ಹಾಕೊಂಡು ಮನೆ ಹಿಂಗೆ ಚೇಂಜ್ ಮಾಡ್ಬೇಕಂಥೇಳಿ. ಅಮ್ಮ ಅಮೇರಿಕಾದಲ್ಲಿದ್ದಾರಲ್ಲ, ಹಾಗಾಗಿ ಇಲ್ಲಿ ಬರೋಕ್ಕಾಗಲ್ಲ. ಅಮ್ಮನೊಂದು ಫ್ರೆಂಡ್ ಮನೆ ಇದೆ ಇಲ್ಲಿ, ಅವ್ರ ಮನೆಗೆ ಹೋಗಿ ಬಾರಮ್ಮ, ಒಂದಿನ ಹೋಗಿ ಉಡಕ್ಕಿ ಹಿಂಗೆ ಬದಲಾಯಿಸ್ಕೊಂಡು ಬಾ ಅಂತಂದ್ರೆ. ಅದಕ್ಕೆ ನಾನು ನಿಮಗೆ ಕೇಳಿಬಿಟ್ಟು ಹೇಳ್ತೀನಿ ಅಮ್ಮ ಅಂತ ಫೋನ್ ಇಟ್ಟೆ. ಅದಕ್ಕೆ ನಿಮ್ಗೆ ಕೇಳಕ್ಕೆ ಬಂದೆ ಅತ್ತೆ. ನೋಡು, ನಿಮ್ಮ ತಾಯಿಯವ್ರಿಗೆ ಅಮೇರಿಕಾದೊಳಗೆ ಇದ್ರೂ ಇಲ್ಲಿ ಕಲ್ಚರ್ ಬಗ್ಗೆ ಎಲ್ಲ ಗೊತ್ತೈತಿ. ಗುಡ್. ಸರಿ ಆಯ್ತು. ಅದು ಯಾರು ನಿಮ್ಮ ಅಮ್ಮನ ಫ್ರೆಂಡು? ಕರ್ಸು, ಬೇಕಾದರೆ ಬಂದು ಕರ್ಕೊಂಡು ಹೋಗಲಿ. ಹೋಗ್ಬಾ, 1-2 ದಿನ ಇದ್ದು ಹೋಗ್ಬಾ. ಸರಿ. ಮತ್ತು ನೀನು ಏನಾದರೂ ಈಗ ದೀಪಾವಳಿಗೆ ಏನೋ ಹಬ್ಬ ಹರಿದಿನಕ್ಕೆ ನೀನು ಹೋಗ್ಬೇಕಂದ್ರೆ ಅಮೇರಿಕಾಗೆ ಹೋಗ್ಬೇಕಾ? ಅದಕ್ಕೆ ಅತ್ತೆ, ನಾನು ಜಾಸ್ತಿ ಎಲ್ಲೂ ಹೋಗಲ್ಲ. ವರ್ಷದಲ್ಲಿ ಒಂದ್ಸಲ ಹೋಗ್ತಿದ್ದೆ ರಜೆ ಇದ್ದ ಟೈಮಲ್ಲಿ. ಇಲ್ಲಾಂದರೆ ನಾನು ಜಾಸ್ತಿ ಹೋಗೋದಿಲ್ಲ. ಮಮ್ಮಿ ನಂದು ವೀಸಾ ಪಾಸ್ಪೋರ್ಟು ಎಲ್ಲ ಮಾಡಿಸಿದ್ದಾರೆ. ಆ ಟೈಮ್ ಸಿಕ್ಕಾಗ ನಾನು ಹೋಗಿ ಬರ್ತೀನಿ. ಹೋಗೋಕ್ಕೆ ಬೇಕಲ್ಲ ಅತ್ತೆ, ಅಮೌಂಟ್ ಜಾಸ್ತಿ ಬೇಕು. ಅವಾಗೆಲ್ಲ ನಾನು ಓದ್ತಾ ಇದ್ದೆ, ಅಮ್ಮ ಪೇ ಮಾಡ್ತಾಯಿದ್ರು, ಡಾಲರ್ ಈ ಕಡೆ ಸೆಂಡ್ ಮಾಡ್ತಾಯಿದ್ರು. ಸೊ ನಾನು ಅದನ್ನು ಇಲ್ಲಿ ಬ್ಯಾಂಕಲ್ಲಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ನಮ್ಮ ಇಂಡಿಯನ್ ರುಪೀಸ್ ಮಾಡಿಕೊಂಡು ನಾನು ಅದನ್ನು ನನ್ನ ದುಡ್ಡನ್ನ ಬಳಸ್ಕೊತಾ ಇದ್ದೆ. ಸೊ ಹಿಂಗೆಲ್ಲ ಇತ್ತು ಅತ್ತೆ. ಆದರೆ ಈಗ ಸ್ವಲ್ಪ ನನಗೂ ಮ್ಯಾರೇಜ್ ಆಯ್ತಲ್ಲ, ಹಾಗಾಗಿ ಅಮ್ಮನ್ನು ಅಲ್ಲಿ ಕೇಳೋಕ್ಕೆ ನನಗೆ ಇದು ಒಂಥರ, ಮ್ಯಾರೇಜ್ ಆದಮೇಲೆ ಯಾಕೆ ಗಂಡ ಮನೇಲಿ ಕೊಡಲ್ಲ ಅಂತ ಅಮ್ಮ ಕೇಳಬಾರ್ದಲ್ಲ, ಅದಕ್ಕೆ. ಸರಿ ಅತ್ತೆ. ಅತ್ತೆ, ನನಗೆ ಪಾಕೆಟ್ ಮನಿ ಸ್ವಲ್ಪ ಬೇಕಾಗಿತ್ತು. ಯಾಕಂದ್ರೆ ನಾನು ಪಾರ್ಲರ್ಗೆ ಹೋಗಬೇಕಿತ್ತು, ಸ್ವಲ್ಪ ನಂಗೆ ಡ್ರೆಸ್ ತೊಗೋಬೇಕಿತ್ತು, ಜ್ಯುವೆಲರಿ ತೊಗೋಬೇಕಿತ್ತು. ಹಾಗಾಗಿ ಸ್ವಲ್ಪ ಸ್ಯಾಂಡಲ್ಗಳು ತೊಗೋಬೇಕಿತ್ತು, ಡ್ರೆಸ್ಗಳು ತೊಗೋಬೇಕು. ಈ ಥರ ಕಂಫರ್ಟೇಬಲ್ ನೈಟು ಡೇ ವೇರ್ ಮಾಡೋಂಥ, ಮನೇಲಿ ವೇರ್ ಮಾಡೋಂಥ ಬಟ್ಟೆಗಳೆಲ್ಲ ತೊಗೋಬೇಕಿತ್ತು ಅತ್ತೆ. ಸ್ವಲ್ಪ ನಂಗೆ ಅಮೌಂಟ್ ಕೊಡ್ತೀರಾ? ಎಷ್ಟು ಬೇಕಾಗಿತ್ತಮ್ಮ? ಒಂದು 50,000 ಬೇಕಾಗಿತ್ತು ಅತ್ತೆ. ನನಗೆ ಪಾರ್ಲರ್ಗೆ, ಬಟ್ಟೆಗೆ, ಜ್ಯುವೆಲರಿ ಬೇಕಾಗಿತ್ತು. ಒಂದು ಸ್ವಲ್ಪ ಇಯರಿಂಗ್ಸ್ ಎಲ್ಲ ಡೈಲಿ ವೇರ್ ಮಾಡೋಕ್ಕೆ. ನಾನು ಅವಾಗೆಲ್ಲ ಆರ್ಟಿಫಿಷಿಯಲ್ ಯೂಸ್ ಮಾಡ್ತಾಯಿದ್ದೆ. ಸೊ ಈಗ ಮದುವೆ ಆಗಿದೆಯಲ್ಲ, ಇವಾಗೆಲ್ಲ ಗೋಲ್ಡೇ ಹಾಕೋಬೇಕು. ಅದಕ್ಕೆ ಈಗೆಲ್ಲ ಕಾಸ್ಟ್ಲಿ ಇದೆಯಲ್ಲ ತುಂಬ. ಹಾಗಾಗಿ ನಾನು ಇಷ್ಟಿಷ್ಟೇ ಚಿಕ್ಕದು ಒಂದು ಮೂಗಲ್ಲಿ ಇಟ್ಕೋತಾರಲ್ಲ, ಮೂಗು ಬರ್ತಾರ, ಆ ಥರ ನಾನು ಓಲೆಗಳನ್ನ ತೊಗೋತೀನಿ. ಒಂದು 5-6 ಜೊತೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ. ಅವೆಲ್ಲ ಒಂದು 7-8 ಸಾವಿರ ತನಕ ಬರ್ತವೆ. ಒಂದು 4 ಪೀಸ್ ತೊಗೊಂಡ್ರೆ 40,000 ಅಲ್ಲೇ ಹೋಗುತ್ತತ್ತೆ. ಒಂದು 2,000 ಪಾರ್ಲರ್ಗೆ, ಒಂದು 8,000ದಲ್ಲಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡ್ಬಿಡ್ತೀನಿ ಅತ್ತೆ. ಹೌದಾ? ಸರಿ ಆಯ್ತಮ್ಮ. ಅಲ್ಲಿ ಹೇಳ್ತೀನಿ ನಾನು, ರವಿಗೆ ಕೊಡ್ತಾನೆ. ರವಿದು ಇದನ್ನು ತೊಗೊಂಡು ಹೋಗ್ಬಿಡ್ನಿ, ಕಾರ್ಡ್ ತೊಗೊಂಡು ಹೋಗ್ಬಿಡು. ಸರಿ ಆಯಿತು ಅತ್ತೆ. ಅತ್ತಿ, ಏನವ? ಅದು ಇವತ್ತು ಅವ್ವ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಅದು ಉಡಕ್ಕಿ ಹಾಕ್ಕೊಂಡು ಹೊಳಗೆ ಕಳಿಸ್ಬೇಕಲ್ಲ, ಅದಕ್ಕೆ ನಾ ಬರ್ತೀನವ ಅಂದ್ರೆ ಅಪ್ಪ ಬರತ್ತಿದ್ರಂತ. ಅಪ್ಪಂದು ಹೊಲದೊಂದು ಸ್ವಲ್ಪ ಕೆಲಸ ಬಂತಂತ, ಅದಕ್ಕಾಗಿ ಅವ್ವ ಬರ್ತೀನಿ ಅಂತ ಫೋನ್ ಹಚ್ಚಿದ್ರು. 10 ಗಂಟೆ ಸುಮಾರದು ಬರ್ತೀನಿ ಅಂದಾರತ್ತಿ ಬೆಳಿಗ್ಗೆ. ಈಗೇನು ಎಷ್ಟು ಅರ್ಜೆಂಟ್ ಐತಿ? ಅಲ್ಲ, ಉಡಕ್ಕಿ ಹಾಕೊಂಡು ಬರೋದು ಏನು ಅರ್ಜೆಂಟ್ ಐತಂತೇನೆ? ಅವ್ರವ್ವ ಪಾಪ ಅಮೇರಿಕಾದಾಗದಾಳ, ಮಾಡೋಕ್ಕಾಗಲ್ಲ. ಈಗ ಅವ್ರ ಗೆಳತಿಗೆ ಹೇಳಿರ್ತಾಳಂದ್ರೆ ನಾವು ಇಲ್ಲ ಅನ್ನೋಕ್ಕೂ ಬರೋದಿಲ್ಲ. ಯಾಕಂದ್ರೆ ಅವ್ರ ಗೆಳತಿ ಯಾವಾಗ ಮಾಡ್ತಾರೆ ಅವ್ರು ಹ್ಞೂ ಅಂದ್ಬಿಡೋದು ನಾವು ಅವಾಗ. ಆದರೆ ನಿಮ್ಮ ಮನೇದು ಹಂಗಲ್ಲಲ್ಲ. ಏನು ನಿಮ್ಮವ್ವ ನಿಮ್ಮಪ್ಪ ನನ್ನ ಎಲ್ಲಿ ಓಡಿ ಹೊಂಟಿಲ್ಲಲ್ಲ ಅವರು? ಮಾಡ್ತಾರೆ ಹೋಗು. ಈಗ ಬಂದು ಎಷ್ಟು 2 ದಿನ ಆಯ್ತು ನೀನು. ಈಗ ಮತ್ತೆ ಹೋಗಿ ಉಡಕ್ಕಿ ಬದಲಾಯಿಸ್ಕೊಂಡು ಬಂದು ಮಾಡಿ ಇದೆಲ್ಲ ಇದಾಗೋದಿಲ್ಲನ? ಹೋಗು, ನಿನ್ನ ಗಂಡಂದು ಯಾರು ಮಾಡೋರು? ಮೊದಲ ಹುಚ್ಚಿದ್ದಂಗೆ ಅದಾನ. ಅತ್ತಿ, ಅಲ್ಲ ನೀವೇ ಅವ್ರಿಗೆ ಹುಚ್ಚಿದ್ದಂಗೆ ಅದಾನ ಅನ್ನತ್ತೀರಿ. ಇಷ್ಟು ದಿನ ಈ ಮಾತು ನಿಮ್ಮ ಬಾಯಿಂದನೇ ಬಂದಿಲ್ಲ. ಅಲ್ಲ, ಮದುವೆ ಆದ 1-2 ದಿನ ಬಿಟ್ಟು ಹೋಗಿ ಉಡಕ್ಕಿ ಬದಲಾಯಿಸ್ಕೊಂಬಂದ್ರೆ ಮುಗಿದೋಗುತ್ತೆ, 1-2 ದಿನ ಇದ್ದು. ಆದರೆ ನೀವು ನೋಡಿದ್ರೆ ಅವಳಿಗೆ ಹೋಗ್ಬಾ ಅಂದ್ರಿ, ನನಗೆ ಬೇಡ ಅಂತ ಇದ್ದೀರಾ. ಅದು ಬಿಡಿ, ಮತ್ತೆ ಯಾಕೆ ನೀವು ಅವ್ರಿಗೆ ಹುಚ್ಚ ಅಂದ್ರಿ? ಹೌದು, ನಾನೊಂದು ಮಾತು ಕೇಳಬೇಕಿತ್ತು, ನಿಮ್ಮನ್ನು ಕೇಳಬಾರ್ದು. ಅವತ್ತು ಬಂದಿದ್ದೆ ನಾನು ನಿಮ್ಮನ್ನು ಕೇಳಕ್ಕೆ, ನೀವೇನು ಹೇಳಲಿಲ್ಲ. ಅಲ್ಲ, ಅವ್ರು ಯಾಕೆ ಅವತ್ತು ನಮ್ಮ ಮೊದಲೇ ರಾತ್ರಿ ದಿನನೇ ಹಂಗೆ ಹುಚ್ಚಿನಗತೆ ಮಾಡ್ತಾಯಿದ್ರು? ಏನಿದು, ಏನು ಈ ರೀತಿ? ಮತ್ತೆ ಬೆಳಗ್ಗೆ ಆದರೆ ಮತ್ತೆ ಸುಮ್ಮನೆ ಸೈಲೆಂಟಾಗಿರ್ತಾರೆ, ಯಾರ ಜೊತೆನೂ ಮಾತಾಡಲ್ಲ. ರಾತ್ರಿ ಮಾತ್ರ ಹುಚ್ಚರ್ಗತೆ ಜಿಗೋದು ಮಾಡೋದು ಮಾಡ್ತಾರೆ. ಯಾಕೆ, ಏನಾಯಿತು? ಅಯ್ಯೋ, ಹಂಗೇನಿಲ್ಲವಾ, ಅವಂಗೇನೋ ದೃಷ್ಟಿ ಬಿದ್ದಿರುತ್ತ, ಅದಕ್ಕೆ ನಾನು ನನ್ನ ಮಗ್ಗ ಹಂಗಂದೆ. ನೀನೇನು ಅದನ್ನು ಸೀರಿಯಸ್ ತಿಳ್ಕೊಳತಿ? ನೋಡು, ಹೋಗಿ ಕೆಲಸ ಮಾಡು. ಇವತ್ತು ಏನಾದರೂ ಒಂದು ಸ್ವಲ್ಪ ಸಿಹಿ ಮಾಡಿ
ನಿಮ್ಮ ಅವ್ವ ಬರ್ತಾನಂತಿಲ್ಲ. ಆದ್ರೆ ನಿಮ್ಮ ಅವ್ವಾಗ ಈಗ ಬೇಡ ಮತ್ತು ಕರ್ಕೊಂಡು ಹೋಗೋದು ಅಂತ ಹೇಳ್ತೇನೆ. ಫೋನ್ ಹಚ್ಚಿ ಹೇಳ್ಬಿಡ್ಬೇಕಾರ, ಬರೋದು ಸುಳ್ಳ ಬಂದು ಹೋಗೋದು ವೇಸ್ಟ್ ಆಕತಿ. ಹಾಂ, ಕರ್ಯಾಕೆ ಬರೋ ದಿನ ನಾ ಹೇಳೋಣ, ಏನು ಒಂದು ತಿಂಗಳ ತುಂಬಿದ್ರೋಗಾಗಿ ಹೋಗಿ ಬಂದರೆ ಯಾವಾಗಾರ ನಡೀತದೆ ದುಡಿಕೆ ಹಾಕೊಂಡ. ನೀನೇನು ಇದು ಮಾಡಕ್ಕೆ ಹೋಗ್ಬೇಡ, ಈಗೇನು ಹೋಗೋ ಅರ್ಜೆಂಟ್ ಇಲ್ಲ, ಇಲ್ಲಿ ಮನ್ಯಾಗ ಬೇಕಲ್ಲ. ನಮಗೂ ನೆಗೋದಿಲ್ವಾ, ನೆಗೋದಿಲ್ಲ ಅಂತ ಮತ್ತೆ ಇಬ್ರಿಗೂ ಮದುವೆ ಮಾಡಿದ್ನ. ಹ್ಞೂ ಸರಿ ಬಿಡಿ ಅತ್ತೆ. ಬೀಗ್ರ ನಮಸ್ಕಾರ ರೀ. ಯವ್ವ ಈಗ ಬಂದೇನ ಬೇ? ಹ್ಞೂ ಮಗಳ ಈಗ ಬನ್ನಿ. ಆರಾಮದಿರವ? ಹ್ಞೂ ಯವ್ವ ನಾ ಆರಾಮದೇನಿ ಬೇ. ಬೀಗ್ರ ಆರಾಮದಿರನ? ಹ್ಞೂ ಆರಾಮದೇನಿ. ತಗೋರಿ ಇದನ್ನ ಕಾಫಿ ಕಪ್ಪ. ಹಾಂ ಏನ್ರಿ ಮಗಳು ಕಳಿಸಿ 2 ದಿನ ಆತು, ಹಿಂದಿಂದ ಬಂದ ಬಿಟ್ಟೆ ರೀ. ಇನ್ನೊಂದು 4 ದಿನ ಬಿಟ್ಟ ಬರ್ಬೇಕಲ್ಲ ರೀ. ಅದು ಅದು ಬೀಗ್ರ, ಅದು ಮುಂದೆ ದಿನ ಚಲೋ ಇಲ್ಲಂತ. ಅದಕ್ಕೆ ನಾನು ನಮ್ಮ ರಾಣಿಗೆ ಫೋನ್ ಹಚ್ಚಿ ಹೇಳಿದ್ನಿ. ಅಂದ್ರೆ ಒಂದ್ಸಲ ಕರ್ಕೊಂಡು ಹೋಗಿ ಹುಡಕಿ ಕಳಿಸ್ಬಿಟ್ರೆ ಮತ್ತು ಯಾವಾಗ ಆಕಿ ಬೇಕಾದಾಗ ಬಂದು ಹೋಗಿ ಮಾಡಕ್ಕೆ ನಡೀತೈತಲ್ಲ. ಹೊಸ್ದಾಗಿ ಮದುವೆ ಆಗಿತ್ತ. ನಾನು ಇವ್ರಿಗೆ ಹೋಗಿ ಬರೋಗನಿ ಕರ್ಯಾಕ. ಇವರು ಇಲ್ಲ ನೀನೇ ಹೋಗಿ ಬಾ ಬಸ್ಸಿಗೆ, ಮತ್ತು ನಂದು ಹೊಲ್ದಾಗ ಭಾಳ ಕೆಲಸ ಐತಂದ್ರೆ, ಮತ್ತು ಹುಡುಗಿನ ಕಳ್ಸೋಣಂದ್ರೆ ಸಣ್ಣದಾಕತಿ ಕರ್ಯಾಕ ಭಾಳ ಚಂದ ಅನಿಸಲ್ಲಲ್ರಿ. ಅದಕ್ಕೆ ಮತ್ತು ಇವ್ರು ಸ್ವಾದ್ರ ಮಾವನ ಕಳಿಸ್ಬೇಕನ್ನೇ. ಅಷ್ಟೊಂದು ಚಲೋ ಅನ್ಸಲ್ಲ. ಮತ್ತು ಸ್ವಾದ್ರ ಮಾವನ ಯಾಕೆ ಕಳಿಸ ಅಂತ ಅನಿಸ್ಕೋದು ಬೇಡ. ಮತ್ತು ಅವಂಗೂ ಮನ್ಯಾಗ ಎಲ್ಲ ಕಡೆ ಕೆಲಸ, ನಮ್ಮೂರಿಗೆ ಬಂದು ಇಲ್ಲಿ ಬರೋದು. ಹಾಗಾಗಿ ನಾನು ಬಂದುಬಿಟ್ಟಿನ್ರಿ ನನ್ನ ಮಗಳನ್ನ ಕರ್ಯಾಕ ಅಂತ. 2 ದಿನ ಬಿಟ್ರೆ ಅದು ಚಲೋ ದಿನ ಇಲ್ರಿ, 1 ತಿಂಗಳು. ಈಗ ಮತ್ತು ಅದು ಇದಾಕೈತಿ. ಅದಕ್ಕೆ ಕಳಿಸ್ಕೊಡ್ರಿ, ನಾವು ಹುಡಕಿ ಹಾಕಿ ಕಳಿಸೇ ಕೊಡ್ತೇವ್ರಿ. ನೋಡ್ರಿ ಅಲ್ಲ ಎಲ್ಲಿ ಹೋಗತ್ತಿಲ್ಲ, ಇದಕ್ಕೇನು ಚಲೋ ದಿನ ಪಲ ದಿನ ಏನು ಬೇಡ. ಮದುವೆ ಆಗಾಕ ತಾಳಿ ಕಟ್ಟೋದಾಗ ಒಂದು ತಾಳಿ ಕಟ್ಟೋ ಸಮಯದಾಗ ಒಂದಿಟ್ಟು ಚಲೋ ದಿನ ಇರ್ಬೇಕು. ಅದು ಬಿಟ್ರೆ ಮತ್ತು ಈಗೇನು ಚಲೋ ದಿನ ಪಲ ದಿನ ಏನಿಲ್ಲ. ಆದರೂ ಇಲ್ಲಿ ಥರ ಬಂದರೆ ಅಂತ ಕಳ್ಸಾಕತ್ತಾನ. ಹೆಂಗೆ ಬಂದ್ರಿ? ಮತ್ತು ಬಸ್ನ್ಯಾಗ ಬಂದ್ರಾ? ಹ್ಞೂ ರೀ ಬೇಗ್ರ. ಅಯ್ಯೋ ನೀವು ಬಸ್ನ್ಯಾಗ ಬಂದು ಬಸ್ ಸ್ಟ್ಯಾಂಡ್ ಕೇಳೋದು, ಅಲ್ಲಿಂದ ಇಲ್ಲಿ ನಡ್ಕೊತ ಬರೋದು, ಓನ್ಯಾಗ ಆಜು ಬಾಜು ಮಂದಿ ನೋಡಿದ್ರೆ ನಮ್ದಿಲ್ಲಿ ಪ್ರೆಸ್ಟೀಜ್ ಏನಾಗತ್ತೆ? ಹ್ಞೂ ಏನು ಅನ್ಕೋತಾರ? ಇದೇನಿದು ಚೀಲ ಈ ಥರ ಚೀಲದಲ್ಲಿ ತೊಗೊಂಬಂದಿರಿ, ಏನಿದು? ಅದು ನಾನು ನನ್ನ ಮಗಳಿಗೆ ಇಷ್ಟ ಅಂತ ಕೆಸ ಕೊಬ್ಬರಿ ಹೋಳ್ಗೆ ಮಾಡೀನಿ ರೀ. ಆಮೇಲೆ ಚಕ್ಲೆ ಮಾಡಿದ್ನಿ. ಚಕ್ಲೆ ಕೊಬ್ಬರಿ ಹೋಳ್ಗೆ ಶಂಕರಪೊಳೆ ಮಾಡೀನಿ ರೀ. ಬಾಳೆಹಣ್ಣು ನಮ್ಮ ಹೊಲ್ದಾಗಿ ನೋಡ್ರಿ ಗನಿನ ಹರ್ಕೊಂಬಂದಿನಿ ರೀ. ಏಲಕ್ಕಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎಳ್ನೀರು ರೀ. ಒಂದು 4 ಎಳ್ನೀರು ಇದ್ದು ರೀ. ಅದಕ್ಕೆ ಇಳಿಸ್ಕೊಂಡು ವಜ್ಜಾಕ ಬೇಡ ಅನ್ನತ್ತೀರಿ ನಮ್ಮ ಮನೆಯವ್ರು. ಮಗಳ ಮನೆಗೆ ಹೊಂಟೇನಿ, ಹಂಗೆ ಏನು ಹೋಗೋದು ಅಂಥೇಳಿ ತೊಗೊಂಡು ಬನ್ರಿ. ಆದ್ರೆ ನಾವು ಈ ಹೋಳ್ಗೆ ಚಕ್ಲಿ ಇಂಥವೆಲ್ಲ ತಿನ್ನೋಲ್ರಿ ನಮ್ಮ ಮನ್ಯಾಗ. ಇವನ್ನೆಲ್ಲ ಎಣ್ಣೆ ಫುಡ್ ನಾವು ಏನೂ ತಿನ್ನಂಗಿಲ್ಲ ರೀ. ಬರೀ ಎಲ್ಲ ಈ ಥರ ಎಲ್ಲ ಒಣದು ಇರ್ತಿತ್ತಲ್ಲ ಹಂಗೆ ತಿಂತೀವಿ ನಾವು. ಈ ಥರ ಎಣ್ಣೆದೆಲ್ಲ ತಿನ್ನಂಗಿಲ್ಲ ರೀ. ನಾವು ದಪ್ಪ ಹಾಕ್ತೀವಿ ಅಂತೇಳಿ ಭಾಳ ಡಯಟ್ ಒಳಗಿರ್ತೀವಿ. ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ತಂದಿಟ್ಟು ಮುಸ್ರಿ ಬಾನಿಗೆ ಹಾಕಿ ಅದನ್ನ ಓದಿ ಕೊಳಚಿಗೆ ಸುರೋದಕ್ಕಿಂತ ನಿಮ್ಮ ಮನೆಗೆ ನೀವು ವಾಪಸ್ ಓದು ತಿನ್ನೋದು ಚಲೋ. ಮತ್ತು ನಮಗೆ ಎಳ್ನೀರು ಅಂತೀರಲ್ಲ, ನಮ್ಗೆ ಎಳ್ನೀರು ಅವಶ್ಯಕತೆ ಇಲ್ಲ ರೀ. ನಾವು ಫ್ರಿಜ್ ಒಳಗೆ ಕೋಲ್ಡ್ ವಾಟರ್, ಐಸ್ ಕ್ರೀಮ್, ಜ್ಯೂಸ್ ಎಲ್ಲ ಇರ್ತೈತಿ. ನಮಗೆ ಬೇಕಂದ್ರೆ ಎಳ್ನೀರು ನಾವು ಒಂದು ಬಾಟ್ಲಿಗೆ ಹಾಕ್ಸ್ಕೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ನಾವು ಕುಡಿತೇವೆ ರೀ. ಪಾಪ ನಿಮಗೆ ಇರೋದಿಲ್ಲ, ನೀವೇ ಕುಡಿದ್ರೆ ಒಳ್ಳೇದು. ಹಂಗೆ ಬಾಳೆಹಣ್ಣು ಗನಿ ಅಂತೀರಲ್ಲ ನೋಡ್ರಿ, ಒಂದಿನ ಇಟ್ಟರೆ ನಮ್ಮ ಮನೇಲಿ ಜಾಸ್ತಿ ಯಾರೂ ತಿನ್ನಲ್ಲ ಹಣ್ಣು. ಏನೋ ಒಂದು ತಂದಿದ್ದೀರ ಅಂತ ಅದನ್ನೊಂದು ಇಟ್ರಿ. ಎಳ್ನೀರು ತಂದಿದ್ದೀರ ಅಂತೀರಲ್ಲ, ಬೇಕಾದ್ರೆ ಅದನ್ನ ಇಡ್ರಿ, ನಡೀತೈತಿ ಇಲ್ಲಿ. ಯಾಕಂದ್ರೆ ನಮ್ಗೆ ಆಜು ಬಾಜು ಚೆಲ್ಲಕ್ಕೆ ಎಲ್ಲೂ ಜಾಗ ಇಲ್ಲ, ಹಾಗಾಗಿ ಸಮಸ್ಯೆ ಬರ್ತೈತಿ. ಬೇಕಾದ್ರೆ ನೀವು ಒಂದಿಟ್ಟು ಕುತ್ಕೊಳ್ಳಿ, ಅದನ್ನು ನಿಮ್ಮ ಮಗಳು ಒಡೆದು ಒಂದು ಬಾಟ್ಲಿಗೆ ಹಾಕ್ತಾಳೆ. ಅದನ್ನ ಹಿಂಬಲ್ಲಿ ಸೊಪ್ಪಿನ ವಾಪಸ್ಸೇ ಓದ್ಬಿಡ್ರಿ. ಯಾಕಂದ್ರೆ ಇಲ್ಲೆಲ್ಲೂ ಒಗ್ಯಕ್ಕೆ ಜಾಗ ಇಲ್ಲ. ನಿಮ್ಮ ಮಗಳಿಗೆ ಗೊತ್ತು ಕೇಳ್ರಿ, ಕಸ ಹೊಡೆದು ಕಸ ಒಗ್ಯಂಗಿಲ್ಲ ನಾವೆಲ್ಲೂ. ಅದನ್ನು ಡಸ್ಟ್ಬಿನ್ಗೆ ಹಾಕಿರ್ತೀವಿ, ಕಸದ ಗಾಡಿ ಬಂದಾಗ ಹಾಕಿ ಕಳಿಸ್ಬಿಡ್ತೇವೆ ರೀ. ಮತ್ತು ನೀವು ಎಳ್ನೀರು ತಂದ್ರಂದ್ರೆ ಇಲ್ಲಿ ಬರೋದು 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ತುಂಬಿ ಅದಕ್ಕೆ ಕೊಳತಾಗಿ ನಮ್ಮ ಮನೇಲಿ ಎಲ್ಲ ನರ್ಜಾಡ್ತಾವೆ. ಅದಕ್ಕೆ ನೋಡುವ, ಕಾಫಿ ಕಪ್ ಇಟ್ಟು ಅವು ಎಳ್ನೀರು ತೆಗೆದು ಸೀರೆ ಉಟ್ಕೊಂಡು ಹೋಗೇ ಬಿಡು. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಹೋಗಿ ಕೊಡ್ದಂದ್ರೆ ನೀವು ಬಸ್ಸಿಗೆ ಮತ್ತೆ ಸಂಜೆ ಆಗತ್ತೈತೆ. ಆಮೇಲೆ ಹಿಂದಾಗಡೆ ಒಳ್ಳೆ ಬೆಳಕು ಹಾಕ್ಬಿಡ್ದು ಬಸ್ ಹತ್ಬೇಕಾ? ಬಸ್ ಹತ್ತೇ ಬಂದ್ಬಿಡು. ನಾವೇನು ಕರೆಯಕ್ಕೆ ಬರಂಗಿಲ್ಲ. ಯಾಕಂದ್ರೆ ಮನ್ಯಾಗ ಭಾಳ ಇಲ್ಲಿ ಕೆಲಸ ನೋಡಿದಿಲ್ಲ ನೀನು. ನಿನ್ನ ಗಂಡಗಂತೂ ಮೊದಲೇ ಬರೋಕ್ಕಾಗಂಗಿಲ್ಲ. ನಿಮ್ಮ ಮಾವಾರಂತೂ ಆಫೀಸ್ಗೆ ಹೋಗೋನ್ ಸಂಜಿಕನ ಬರೋದು. ನಿಮ್ಮ ಮೈದಂತೂ ಇನ್ನು ಅವ್ನು ಹೆಂಡತಿ ಊರು ಹೊಂಟಾಳಂದ್ರೆ ಅವ್ನು ಹೆಂಡತಿ ಹಿಂಬಲ್ಲಿ ಹೋಗೋಣ. ಅದಕ್ಕೆ ನಾ ಏನು ಹೇಳಕತ್ತೀನಿ, ನೀನು ಪಟ್ನ, ಯಾಕಂದ್ರೆ ಪಾಪ ಅವ್ನ ಹೆಂಡತಿಗೆ ಇಲ್ಲೇ ತಂದೆ ತಾಯಿ ಯಾರಿಲ್ಲ, ಅಮೇರಿಕಾದಾಗ ಅದಾರ. ಹಂಗಿಲ್ಲ ಎಲ್ಲ ಅವ್ನ ಹೆಂಡತಿ ನಮ್ಮ ಮಂದಿ ಮನೆಗೆ ಬಿಡೋದು ಸರಿ ಅನ್ಸಲ್ಲ. ಹೋಗಿ ಕುಡಕ್ಕೆ ಹಾಕೊಂಡು ಹೊಳ್ ಬರ್ತಾ. ನೀನು ಹೋಗು, ನಾಳೆ ಬೆಳಗ್ಗೆ ಅಂದ್ರೆ ಬಂದುಬಿಡ್ಬೇಕು. ಬೀಗ್ರ ಹಂಗೆ ಅನ್ಬೇಡ್ರಿ. ಅದು ನಾಳೆ ನಾಳೆ ಒಂದಿನ ಇರಲಿ ರೀ. ಯಾಕಂದ್ರೆ ಇಂದ ಮಂಗಳವಾರ ಮಗಳನ್ನ ಕರ್ಕೊಂಡು ಹೊಂಟೇನಿ. ನಾಳೆ ಬುಧವಾರ ಆಕೈತಿ. ಗುರುವಾರ ದಿನ ಕಳಿಸ್ಕೊಡ್ತೇನೆ ರೀ. ಗುರುವಾರ ಚಲೋ ದಿನ ಐತಿ, ರಾಯರ ದಿನಾನು. ಗುರುವಾರ ಕಳಿಸ್ಕೊಡ್ತೇನೆ ರೀ. ಯಾಕಂದ್ರೆ ಗುರುವಾರ ಉಡಕಿ ಹಾಕ್ಕೊಂಡು ಸಂಜೆ ಮುಂದೆ ಬಂದಂದ್ರೆ ಶುಕ್ರವಾರ ಅಂದ್ರೆ ನಡೀತೈತಲ್ಲ, ಅದಕ್ಕೆ ರೀ. ನೋಡ್ರಿ, ನಿಮ್ಮ ಮಗಳಿಗೆ ನೀವು ಹತ್ತೇವ್ ನಾನು ಹತ್ತೇವ್, ನಾ ಹೇಳ್ದಂಗೆ ನೀವು ಕೇಳ್ಬೇಕು. ನಿಮ್ಮ ಮಗಳಿಗೆ ಇಲ್ಲಿ ಏನಾರ ಕಮ್ಮಿ ಆಗೈತನ ಕೇಳಿರ್ಬೇಕಾರಕಿನ. ರಾಣಿ, ನಿನಗೇನಾರ ಕಮ್ಮಿ ಆಗೈತನವ? ತಿನ್ನೋದು ಉನ್ನೋದ್ರ ಕಡಿಮೆ ಆಗೈತನ? ಇರು ರೂಮ್ನ್ಯಾಗ ಕಡಿಮೆ ಆಗೈತನ? ಮಹಾರಾಣಿ ಅಂತ ರೂಮ್ ರೇಖಿಗೆ
ಮಹಾರಾಣಿ ಹಂಗಿರ್ತಾಳೆ ಆಕಿ ನಮ್ಮ ಸೊಸಿನ ನಿಮ್ಮ ಮನ್ಯಾಗ ಬಿಡಕ್ಕೆ ನಂಗೆ ಇಷ್ಟ ಇಲ್ರಿ. ಮೊದಲನೇದಾಗಿ ಯಾಕೆ ಗೊತ್ತೈತೆ ಆಕಿನ ಮದುವೆ ಮಾಡಿ ಕರ್ಕೊಂಬಂದ್ಮೇಲೆ ಇಲ್ಲಿ ನನ್ನ ಮಗನ ಜೊತೆ ರಾಣಿ ಹಿಂಗಿರ್ಬೇಕು ಆಕಿನ ಕರ್ಕೊಂಬಂದು ನಿಮ್ಮ ಮನ್ಯಾಗ ಬಿಟ್ರೆ ನನ್ನ ಮಗನ ಯಾರು ನೋಡ್ಕೋತಾರ್ರಿ? ಮಹಾರಾಣಿ ರೀ ಇಂಥ ಬಂಗ್ಲೆದಾಗ ಆಕಿದ ಎಲ್ಲ ಆಸ್ತಿ ಅಂತಸ್ತು ನಮ್ದೇನಲ್ರಿ. ನಾಳೆ ಆಕೆ ಇರಾಕಿ ಆಕೆ ಓದ್ ಮಾಡಾಕಿ ಮತ್ತು ನಮ್ಮ ಸೊಸಿನ ಬಸ್ಸಿಗೆ ಹಚ್ಚೋದು ಬಸ್ಸಿಗೆ ಇದನ್ನು ಮಾಡೋದು ನಮ್ಗೆ ಇಷ್ಟ ಇಲ್ರಿ. ಕಾರ್ ಕೊಡಿಸ್ತಿದ್ದು ನಮ್ಮ ಸೊಸಿ ಇನ್ನೊಬ್ಬಾಕಿ ಊರು ಹೊಂಟಾಳ್ರಿ. ಆಕಿ ಕಾರ್ ಬೇಕಾಗೈತಿ. ಒಂದು ಕಾರ್ ನಮ್ಮ ಯಜಮಾನ್ರು ತೊಗೊಂಡೋಗ್ಯಾರ. ಒಂದು ಕಾರ್ ಸ್ವಲ್ಪ ಇದಾಗಿತ್ತು ಪಂಚರ್ ಆಗೈತೆ ಅಂತ ಅದನ್ನು ರಿಪೇರಿಗೆ ಬಿಟ್ಟಾರ. ಈಗ ನಮ್ಮ ಸೊಸಿಗೆ ಕಾರ್ ಇಲ್ಲಂಗೆ ನಾವು ಬಸ್ಸಿಗೆ ಕಳ್ಸೋದು ನಮಗೂ ಒಂದು ಅಸಹ್ಯಗೇನೆ. ಅದಕ್ಕೆ ನೋಡ್ರಿ ನೀವು ಪಟ್ನ ಕರ್ಕೊಂಡು ಪಟ್ನ ನಾವು ನಿಮ್ಮ ಮನ್ಯಾಗ ಎಷ್ಟು ಇದ್ದಷ್ಟು ಆಕಿಗೆ ಸರಿ ನಮಗೆ ಸರಿ ಬರೋದಿಲ್ಲ. ನಮ್ಮ ಸೊಸಿ ನಮ್ಮ ಮನ್ಯಾಗ ಇರ್ಬೇಕ್ರಿ. ಯವ್ವ ಹಂಗೆ ಮಾತಾಡ್ಕೊಂತ ನಿಕ್ಕಲ್ಬೇ ಕುಂಡ್ರಿ ಯವ್ವ, ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ತೀನಿ. ಮತ್ತು ಇವರು ಏನು ಮಾಡತ್ತಾರ ನೋಡ್ತೇನೆ ಬೇ. ಜಾಕ ಮಾಡಿ ಊಟ ಮಾಡಿದ್ರ ಮಲ್ಕೊಂಡಿದ್ರು ಇವ್ರು. ತಗೋ ಯವ್ವ ಇದ್ರೊಳಗೆ ಅದಾವಲ್ಲ ತೆಗಿ. ಅದೇನೋ ಎಳ್ನೀರು ತೆಗೆದು ಸೊಪ್ಪಿದ್ರ ಹಾಕಿ ಅದ್ರಾಗೇನು ಹೊತ್ಕೊಂಡು ಹೋಗಿ ಅಲ್ಲಿ ಎಲ್ಲಾರ ಬಸ್ ಸ್ಟ್ಯಾಂಡ್ದಾಗ ಹೋಗೋದು ಹೋಗ್ತಾನೆ. ಆಮೇಲೆ ಇದು ಅದಾವ ನೋಡಿವ ಬಾಳೆಹಣ್ಣು ಗೊನಿ ತೆಗೆದು ಇಡಿವ. ಫ್ರಿಜ್ ಐತೆ ಅಂತಾರಲ್ಲ ಫ್ರಿಜ್ನಾಗ ಇಡು. ನಮ್ಮ ಊರಾಗಲ್ಲಿ ಶಾಂತಗೋಳು ಇತ್ಲಾಗ ಶಾಂತಗೋ ಮನ್ಯಾಗ ಫ್ರಿಜ್ ಹಾಕಿಲ್ಲ ಅವರು ಫ್ರಿಜ್ನಾಗ ಇಟ್ಟು ಒಂದು ವಾರ ತಿಂತಾರಲ್ಲ ಬಾಳೆಗೊನಿ ಇಡು. ಮತ್ತು ಅದಕ್ಕೆ ತಾಜಾ ಉಳಿತಾವ ತಿಂತಾರೆ, ಅದ್ರಾಗ ಏನಾಗೋದಿಲ್ಲ. ಮತ್ತು ಚಕ್ಲಿ ಇಡು ನಾ ಬ್ಯಾಡ್ರಿ ಬಿಗ್ರ ಬ್ಯಾಡ್ರಿ ನಾವು ಕಮರಿಲ್ಲ ತಿನ್ನಲ್ಲ ವಾಪಸ್ ಒಯ್ಯೋಣ. ಯವ್ವ ಅತ್ತೆ ವಾಪಸ್ ಏನತ್ತಾರ ಇನ್ನೊಂದು ಬರುವಾಗ ಬೇ ನೀನು ತರಾಕೋಬಿಡವ. ಆರಾಮ್ ಬಾಯವ ನಿಮ್ಮ ಮಗಳು ಕರೆಯಕ. ಯಾಕಂದು ನಮ್ಮ ಮನ್ಯಾಗಿಲ್ಲಿ ಏನು ಕಮ್ಮಿ ಇಲ್ಲ ಬೇ, ಎಲ್ಲ ತುಂಬಿ ತುಳುಕಾಕತತಿ. ಅಂತದ್ರಾಗ ನೀ ಅಲ್ಲಿಂದ ಪಾಪ ಬಿಸಿಲಾಗಿಂದ ಮಾಡ್ಕೊಂಡು ದನದು ಹೊತ್ಕೊಂಡು ಅಲ್ಲಿಂದ ತೊಗೊಂಡು ಬಂದು ಅದನ್ನು ಬಸ್ ಸ್ಟ್ಯಾಂಡ್ದಾಗ ಬಸ್ನ್ಯಾಗ ತಲೆ ಮೇಲೆ ಹೊತ್ಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಮನಿತನ ತಲೆ ಮೇಲೆ ಹೊತ್ಕೊಂಡು ದನದು ಇಷ್ಟೆಲ್ಲ ನೀ ನಮ್ಮವು ತೊಗೊಂಡು ಬಂದಿ ಅಂದಮೇಲೆ ನನಗೆ ಇಲ್ಲಿ ಇಟ್ಕೊಳಕಾದ್ರೆ ಯೋಗ್ಯತೆ ಇಲ್ಲ. ಅಂದಮೇಲೆ ನಿನ್ನ ಮ್ಯಾಲೆ ಏನು ಮಾಡ್ಕೊಂಬರಕ್ಕೆ ಹೋಗ್ಬೇಡವ. ನಿನಗೆ ಬೇಕಾದ್ರೆ ಒಂದು ದನದ್ರ ಬಿಸಿಲು ಹತ್ತಿರ ಕುಡಿಯಾಕ ಒಂದು ಬಾಟ್ಲಿ ನೀರು ತೊಗೊಂಡು ಬಾಯವ. ಅದು ಬಿಟ್ಟು ನಮ್ಮ ಮನೆಗೆ ನೀ ಯಾವತ್ತೂ ಇದ ಕಡೆ ಅಲ್ವೇ ಯಾವತ್ತನು ಬೇ ನೀ ಏನು ಮಾಡ್ಕೊಂಡು ಬರಕ್ಕೆ ಹೋಗ್ಬೇಡವ. ನಮ್ಮ ಮನೆಯಾಗ ಏನು ಕಮ್ಮಿ ಐತಿ, ನಾ ಬರುವಾಗ ತುಂಬಿ ತುಳ್ಕೊಂಗೆ ಹೊತ್ಕೊಂಡು ಬರ್ತಾನ ಮಾಡ್ಕೊಂಡು ಅವ್ರ ಮನೆಗೆ ಅಡಿಗೆ. ನಾನು ಈ ಮನೆ ಮಹಾರಾಣಿ ಅದೇನಿ. ನಮ್ಮ ಅತ್ತೆನೇ ಹೇಳಲ್ಲ ಮತ್ತು ನಾನು ಆಜ್ಞೆ ಮಾಡತ್ತೇನೆ ರಾಣಿ. ನೀನು ಮುಂದೆ ಏನು ತರಬೇಡ. ಕುಂತು ಎಷ್ಟಂತ ನಿಂತು ಮಾತಾಡಕತ್ತಿ? ಕುಂದ್ರಲ್ಲಿ ಸೋಫಾ ಖಾಲಿ ಐತಿ ಕುಂತು ಮಾತಾಡೆವು. ಇಷ್ಟು ಜೋರಾಗಿ ಯಾಕೆ ಮಾತಾಡತ್ತಿ ರಾಣಿ? ತಗೋ ಹೋಗು ಯವ್ವ. ಅವ್ನು ಫ್ರಿಜ್ನಾಗ ಇಟ್ಟ ಅದನ್ನು ಬಾಟ್ಲಿ ಇದನ್ನು ಮಾಡಿ ಯಾಕೆ ಏನು ಹಾಕ್ತಂದಿಲ್ಲ ಎಳ್ನೀರು? ನನ್ನ ಗಂಡಿಗೆ ಯಾರು ಕೊಡ್ತಾನೆ ಬೇ? ನನಗೂ ಎಳ್ನೀರು ಭಾಳ ಕಾವಾಗೈತಿ ಇಲ್ಲಿ ಹೊಸ ಊರಲ್ಲ. ನಾ ಯಾರು ಕುಡ್ದು ಬರ್ತಾನೆ ನಿಂದ್ರೆ ಬೇ? ನಿನಗೆ ಒಂದು ಗ್ಲಾಸ್ ಹಾಕೊಂಬರ್ತಾನೆ ನಿಂದ್ರೆ ಎಳ್ನೀರು ಕುಡ್ದು ಬಿಡಂತೇವ. ಕುಂಡ್ರಿ ಬೇ ಎಳ್ನೀರು ತೊಗೊಂಡು ಬರ್ತಾನೆ ಕುಂಡ್ರಿ. ಬೀಗ್ರ ಮನೆ ಭಾಳ ಚಂದ ಕಟ್ಟೇರಿ. ನನಗರ ಈ ಮನೆ ನೋಡಿ ಮನಸ್ಸು ತುಂಬಿ ಬಂತು ರೀ. ಹೌದು ಈ ಮನೆ ಕಟ್ಬೇಕಾರೆ ನನ್ನ ಗಂಡ ನಾನು ಎಷ್ಟು ಬೆವ್ರು ಸೋಸಿ ಅಂದ್ರಿ. ಇಷ್ಟು ಬೆವ್ರು ಸೋಸಿ ಇಷ್ಟೆಲ್ಲ ನಾವು ಆಸ್ತಿ ಅಂತಸ್ತು ಗಳಿಸ್ಬೇಕಾರೆ ಭಾಳ ಕಷ್ಟಪಟ್ಟೇವ್ರಿ. ಅದಾದ್ಮೇಲೆ ಈಗ ನಮ್ಮ ಮಕ್ಕಳು ಆರಾಮದಿಂದ ದುಡ್ಕೊಂಡು ಮಾಡ್ಕೊತ ಹೊಂಟ್ಬಿಟ್ಟಾರೆ. ಅವ್ರಿಗೆ ಏನು ಆಸ್ತಿ ಮಾಡ್ಬೇಕನ್ನೋ ಚಿಂತಿಲ್ರಿ. ಏನು ಬಂಗಾರ ಆಸ್ತಿ ಒಡವೆ ಇದೆಲ್ಲ ಮಾಡ್ಬೇಕನ್ನೋದು ಏನು ಚಿಂತಿಲ್ರಿ. ಎಲ್ಲ ನನ್ನ ಗಂಡಂದನ ಪರಿಶ್ರಮ ನೋಡ್ರಿ ಮಾಡಿದ್ದು. ಹೌದು ಬಿಡ್ರಿ ಬೀಗ್ರ, ಗಂಡ ಹೆಂಡತಿ ಕಷ್ಟಪಟ್ಟು ದುಡ್ದಾಗಲ್ಲ ಎಲ್ಲ ಇದಾಗೋದು. ಅದ್ರಾಗ ಈಗ ಹೌದ್ರಿ ಗಂಡ ಹೆಂಡತಿ ಕಷ್ಟಪಟ್ಟು ದುಡ್ದಾಗಲ್ರಿ ಆಗೋದು. ಅಲ್ಲ ನೀವು ಈಗಿನ ಕಾಲದವ್ರಾಗಿದ್ದೀರಿ, ಯಾಕೆಷ್ಟು ಬಡವರಿದ್ದೀರಿ ನೀವು? ಏನು ಸಮಸ್ಯೆ? ಏನು ನಿಮ್ಗೆ ದುಡಿಯೋದ್ರಲ್ಲಿ ತೊಂದ್ರಿನಾ? ಏನು ತೊಂದ್ರೆ ಅಂತ? ಏನಿಲ್ಲ ರೀ, ನಮ್ಮ ಯಜಮಾನ್ರದು ಆಸ್ತಿ ಭಾಳ ಇರ್ಲಿಲ್ಲ ರೀ. ಒಂದು ಮನೆ 1 ಎಕರೆ ಹೊಲ ಅಷ್ಟೇ ಐತ್ರಿ. ನಾವು ಬಡವ್ರಿದ್ದು ರೀ, ಅವರು ಬಡವ್ರ ಮದುವೆ ಆಗಿಬಿಟ್ಟಲ್ಲ, ಹಿಂಗಾಗಿ ಬಡತನದಾಗ ಜೀವನ ಮತ್ತೆ ಬಂತ. ಹೌದ್ರಿ, ಯಾವತ್ತೂ ಬಡವ್ರನ್ನ ಮದುವೆ ಆಗ್ಬಾರ್ದ್ರಿ. ಈಗ ನೋಡ್ರಿ ನಿಮ್ಮ ಮಗಳು ತಿರ್ಪ್ಯಾಗಿದ್ಲು, ಈಗ ಇಲ್ಲಿ ಬಂದು ಈ ಮನೆಗೆ ಮಹಾರಾಣಿ ಆದ್ಲ. ಅತ್ತಿ ಮಾತಾಡಿದಕ್ಕೆ ಹೆಂಗೆ ಟಾಂಗ್ ಕೊಟ್ಲು ನೋಡ್ರಿ ನೀವು. ಒಂದೇ ಮಾತು ಏನಾರ ಹೇಳಣ, ಅತ್ತಿ ಇಲ್ಲೇ ಇರಲಿ ಬಾಟ್ಲಿಯಾಗ ಹಾಕಿಟ್ಟಿರ್ತೀನಿ ಕುಡೀರಿ ನೀವು ಮಾಮ ಅದು ಅಂದ್ಲನ್ರಿ. ಏನಿಲ್ಲ ನೋಡ್ರಿ, ಎಷ್ಟು ಸೊಕ್ಕಿಲೆ ಮಾತಾಡಿ ಗಂಡ ನಾನು ಕುಡಿತಂತ ಹೋದ್ಲ. ಗಂಡನ ನೀನು ಮದುವೆ ಆದಾಗಿಂದ ರೂಮ್ ಹೊರಗೆ ಬಿಟ್ಟಿಲ್ಲ ನೋಡ್ರಿ. ಆಕಿ 10 ಬಸ್ನಾಗ ಇಟ್ಕೊಂಡ ನನ್ನ ಮಗನ. ಮತ್ತು ನಿಮ್ಮ ಮಗಳಿಗೆ ಇನ್ನೂ ಅಡುಗೆ ಚಲೋ ಮಾಡಕ್ಕೆ ಬರೋದಿಲ್ಲ ರೀ. ಒಂದಿಟ್ಟು ಹೇಳಿ ಕಲಸ್ರಿ. ಯಾಕಂದ್ರೆ ನಮ್ಮ ಮನೆಗೆ ದೊಡ್ಡ ಮಂದಿ ಮಕ್ಳು ಬರ್ತಾರೆ ರೀ. ಅವ್ರಿಗೆಲ್ಲ ಅವಾಗ ರುಚಿಯಾಗಿ ಅಡುಗೆ ಮಾಡ್ಬೇಕು. ಮಂದಿನ ಅಡುಗೆ ರುಚಿಯಿಂದನೇ ಗೆಲ್ಬೇಕ್ರಿ, ಗೊತ್ತಾತ್ರಿ? ಅಯ್ಯೋ ಬೀಗ್ರ, ನನ್ನ ಮಗಳ ಅಡ್ಗೆ ರೀ, ಅಯ್ಯೋ ದೇವ್ರಿ, ಆಕಿ ಎಲ್ಲಕ್ಕಿಂತ ಅಡ್ಗೆ ರುಚಿ ಮಾಡ್ತಾಳ್ರಿ. ಆಕಿ ಚಹಾ ಮಾಡಕತ್ಲಂದ್ರೆ ಚಪ್ಪರ್ಸ್ಕೊಂಡು 4 ಪಾಟೆ ಕುಡಿಬೇಕು ಅನಿಸ್ತತ್ರಿ ನನಗೆ. ಅಂತದ್ರಾಗ ಆಕಿ ಅಡುಗೆ ಅಯ್ಯೋ ಬಾಯಾಗ ಇಷ್ಟು ಎಣ್ಣೆ ಕಮ್ಮಿ ಆಗ್ತಾಳೆ, ಅಷ್ಟು ಚಂದ ಅಡುಗೆ ಮಾಡ್ತಾಳೆ. ಭಾಳ ರುಚಿಲಿ ಅಡುಗೆ ಮಾಡ್ತಾಳ್ರಿ ಆಕಿ. ಮೊಬೈಲ್ ನೋಡಿ ಕಲ್ಕೊಂಡ್ಲು, ನಾ ಹೇಳಿದ್ ನೋಡಿ ಕಲ್ಕೊಂಡ್ಲು. ಅಟ್ಟ ಒಂದೇ ಸಲ ತಲೆಯಾಗ ಬಂತ ಅದನ್ನು ಮಾಡೇ ತಿರ್ತಾಳ್ರಿ ಆಕಿ ಅದನ್ನು ಮಾಡೋವರೆಗೂ ಬಿಡೋದೇ ಇಲ್ರಿ. ಮತ್ತು ಆಕಿಗೆ ಯಾರಾರ ಏನಾರ ಅಂದ್ರೆ ಅವ್ರಿಗೆ ಹೊಳ್ಳಿ ಅಂದದನ್ನ ಅವ್ರಿಗೆ ಮುಟ್ಟೋವರೆಗೂ ಆಕಿ ಸಮಾಧಾನ ಆಗೋತಾರ ಬಿಡೋದಿಲ್ರಿ. ಮತ್ತಾಕಿ ಮತ್ತು ಆಕಿ ಸ್ವಭಾವ ಏನಂದ್ರೆ ಆಕಿ ನಂಬಿದವ್ರ ಭಾಳ ಖುಷಿಯಿಂದ ಇರ್ಬೇಕು. ಯಾಕಂದ್ರೆ ಅವ್ರಿಗೆ ಯಾವತ್ತೂ ನೋವು ಆಗ್ಬಾರ್ದು, ದುಃಖ ಆಗ್ಬಾರ್ದು ಅನ್ನೋದಾಕಿ.
ಅದೇನಾರ ಅದ ಆತ ಆಕಿ ಸ್ವಭಾವ ಹಂಗೈತೆ ನೋಡ್ರಿ. ಅವ್ರನ್ನ ಒಟ್ಟ ಸುಮ್ಮನೆ ಬಿಡುದಿಲ್ಲ ರೀ ಮತ್ತಕ್ಕೆ. ಅದೊಂದು ಆಕಿ ಸ್ವಭಾವ. ಅತ್ತೆ ಅವರು ಕಾರ್ಡು ಅದೆಲ್ಲೋ ಇಟ್ಬಿಟ್ಟಿದಾರಂತತ್ತೆ, ಸಿಗ್ತಾ ಇಲ್ಲ. ಅದಕ್ಕೆ ಫೋನ್ ಹಚ್ಚಿದ್ದೆ ನಾನು, ಎಲ್ಲೋ ಇಟ್ಟಿದ್ದೀನಿ ನಂಗೆ ನೆನಪಿಲ್ಲ. ಅಮ್ಮನ ಹತ್ರ ಇಸ್ಕೊಂಡು ಹೋಗೋ 50,000 ಅಲ್ಲ. ಸರಿ ಆಯಿತು ನಾನು ಬಿಡ್ತೀನಿ ಅಂತಂದ್ರೆ ಅಮ್ಮನಿಗೇನೆ ಅಂತ ಅಂದರು. ಹೌದೇನಾ? ಸರಿ ಅಲ್ಲಿ ನನ್ನ ರೂಮಲ್ಲಿ ಹೋಗುವ, ನನ್ನ ಬೀರುನ್ಯಾಗ 50,000 ರೂಪಾಯಿ ತೊಗೊಂಡೋಗು. ಹಾಂ, ಹೋಗಿ ಹುಷಾರು. ಹೆಂಗೆ ಹೋಗತಿ? ಕಾರ ಬುಕ್ ಮಾಡಿದ್ಯಾ ಅಥವಾ ಬೈಕಲ್ಲಿ ಹೋಗತಿ? ಹೆಂಗೆ ಹೋಗತಿ? ಆಟೋದಲ್ಲಿ ಹೋಗತಿಯಾ? ಅಯ್ಯೋ ಅತ್ತೆ, ನಂಗೆ ನಡ್ಕೊಂಡು ಹೋಗಂತೂ ಅಭ್ಯಾಸನೇ ಇಲ್ಲ. ನಾನು ಕ್ಯಾಬ್ ಬುಕ್ ಮಾಡ್ಲತ್ತೆ? ಸರಿಮ್ಮ. ಕಾರ್ ಇತ್ತು, ಒಂದು ನಿಮ್ಮ ಮಾಮ ಹೋದ್ರು, ನಿನ್ನ ಗಂಡು ಒಂದು ಹೋದಾನ, ಮತ್ತು ಅವನಿಗೆ ಹೇಳಿದ್ರೆ ಬಂದು ಕರ್ಕೊಂಡು ಹೋಗಿದ್ದ, ಆಫೀಸ್ಗೆ ಹೋಗಿದ್ದಾನ. ಕ್ಯಾಬೇ ಬುಕ್ ಮಾಡಿಬಿಡು ನೀನು. ಒಂದಿತ್ತು ರಿಪೇರಿ ಕೊಟ್ಟಿದ್ದೀವಿ, ಈಗ ಡ್ರೈವಿಂಗ್ ಮಾಡೋಕ್ಕೆ ಡ್ರೈವರ್ಗಳು ಸಿಗ್ತಾ ಇಲ್ಲ. ನೀನೇನು ಮಾಡು, ಒಂದು ಅದು ಇದನ್ನು ಕ್ಯಾಬ್ ಬುಕ್ ಮಾಡ್ಕೊ. ಹ್ಞೂ, ಅದಕ್ಕೊಂದು 1,000 ಹೋಗುತ್ತೇನೋ. ಸರಿ ಇಲ್ಲ, ಆಗುತ್ತಲ್ಲ 50,000ದಲ್ಲಿ ಆಗುತ್ತತ್ತೆ. ಫಸ್ಟ್ ನಾನು ಪಾರ್ಲರ್ಗೆ ಹೋಗಿ ಬಟ್ಟೆ ಮತ್ತು ನಂಗೆ ಸ್ಯಾಂಡಲು, ಮೇಕಪ್ ಕಿಟ್ಟು ಎಲ್ಲ ತೊಗೋತೀನತ್ತೆ. ಅದಾದಮೇಲೆ ನಾನು ಜ್ಯುವೆಲರಿ ಶಾಪ್ಗೆ ಹೋಗಿ ಎಷ್ಟು ಅಮೌಂಟ್ ಉಳಿಯುತ್ತೋ ಅಷ್ಟರಲ್ಲಿ ನಾನು ಏಜಿಂಗ್ಸ್ ತೊಗೊಂಡು ಬರ್ತೀನತ್ತೆ. ಹಾಗೆ ನಂಗೆ ಸ್ಮಾಲ್ ಲಾಕೆಟು ಬೇಕಾಗಿತ್ತು. ಹಾಗೆ ಒಂದು ನೋಡೋಣತ್ತೆ ಏನು ಉಳಿಯುತ್ತೋ. ನನಗೆ ಇದು ಕಾಲುಂಗುರ ಭಾಳ ದೊಡ್ಡದಾಗಿದೆ, ಸಿಂಪಲ್ಲಾಗಿ ಕಾಲುಂಗುರ ಬೇಕಾಗಿತ್ತತ್ತೆ, ಅಷ್ಟೇ ಒಂದೇ ಲೈನ್ದು. ಅದು ನೋಡಿ ಬರ್ತೀನಿ. ಸರಿ ಅಮ್ಮ, ಆಯಿತು. ಅಲ್ಲ, ಈ ಹುಡುಗಿಗೆ ಮನೆಗೆ ಬಂದವ್ರನ್ನ ಆರಾಮದರಿ ಅಂತ ಮಾತಾಡ್ಸೋಷ್ಟು ಇಲ್ಲ ನೋಡು. ಈ ಹುಡುಗಿಗೂ ಸೊಕ್ಕೈತಿ, ಇವ್ರ ಅತ್ತಿಗೂ ಸೊಕ್ಕೈತಿ. ಅಲ್ಲ, ಈ ಹುಡುಗಿಗೆ ಪಾರ್ಲರ್ನಂತ ಏನು? ಹಾಂ, ನಮ್ಮ ಮಗಳು ರಾಣಿ ಮದುವೆಯಾಗ ಹೋಗಿದ್ಲಲ್ಲ ಅಲ್ಲಿ. ಹ್ಞೂ ಹ್ಞೂ. ಅಂಥದಕ್ಕೆ ಈಕಿ ಹಿಂಗೆ ಮಾಡೋಕೆ 50,000ನ ಆಕೆಗೆ. ಹಂಗಾರೆ ನಮ್ಮ ರಾಣಿಗೆ ಎಷ್ಟು ಕೊಡ್ತಿರ್ಬೇಕು? ಹ್ಞೂ, ನಮ್ಮ ರಾಣಿ ನಸೀಬ. ನೋಡಿದ್ರಲ್ಲ ಫ್ರೆಂಡ್ಸ್, ಹುಚ್ಚನ ಮದುವೆಯಲ್ಲಿ ಉಂಡವ ನಿಜ. ನಾನು 2 ದಿನ ಆಗಿತ್ತು, ಕಥೆನ ಹಾಕಿರಲಿಲ್ಲ. 3 ದಿನವೇ ಆಗಿತ್ತು, ಸಾರಿ. ಸೊ ಏನು ಗೊತ್ತಾ, ಮಹಾವೀರ ಜಯಂತಿ ಇತ್ತು. ನಾವು ಅದನ್ನು ತುಂಬ ಚೆನ್ನಾಗಿ ಆಚರಿಸಿದ್ವಿ. ಹಂಗನ ಅಷ್ಟು ಖುಷಿ ಆಯಿತು. ಅದಾದಮೇಲೆ ನನ್ನ ಗೊಂಬೆ ಆ್ಯಪದು ಕರೆನ್ಸಿ ಖಾಲಿ ಆಗಿತ್ತು. ಆ ಆ್ಯಪಿಗೆ ಅಮೌಂಟ್ ಹಾಕಿ ಗೊಂಬೆಗಳೆಲ್ಲ ತೊಗೊಂಡೆ. ಅದು ತೊಗೊಂಡಾದ್ಮೇಲೆ ಒಂದಿನ ಪೂರ್ತಿ ಅದು ಆ್ಯಪ ಓಪನ್ ಆಗಲಿಲ್ಲ. ಅದು ಯಾಕೋ ಏನೋ ನೆಟ್ವರ್ಕ್ ಸರ್ವರ್ ಇಲ್ಲ ಅಂತ ತೋರ್ಸಕತ್ಬಿಡ್ತು. ಹಾಗಾಗಿ ಏನಪ್ಪ ಇಷ್ಟು ರೊಕ್ಕ ಕೊಟ್ಟು ಅಮೌಂಟ್ ಕೊಟ್ಟು ಇದನ್ನು ತೊಗೊಂಡಿದ್ದೀನಲ್ಲ, ಯಾಕೋ ಬರ್ತಾ ಇಲ್ಲ ಅಂತ ಅನ್ನಿಸ್ತು. ಆದರೆ ಬಂತು, ದೇವ್ರ ದಯೆ. ಅದಕ್ಕೆ ಈ ಕಥೆನ ಮಾಡಿ ಹಾಕಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕತೆ ಒಳಗೆ ನೀವೇನಾದರೂ ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಚೇಂಜ್ ಮಾಡುತ್ತಿದ್ರೂ ಹೇಳಿ, ನಾನು ಮಾಡ್ತೀನಿ. ಈ ಕತೆ ಒಳಗೆ ಮಾತ್ರ, ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆಯಲ್ಲಿ ಮಾಡೋದಿಲ್ಲ, ಅದು ರಿಯಲ್ ಕತೆ. ಇದರಲ್ಲಿ ನೀವೇನಾದರೂ ಚೇಂಜಸ್ ಮಾಡಬೇಕು, ಏನಾದರೂ ಮಾಡಬೇಕು ಅಂದರೆ ಹೇಳಿ, ನಾನು ಮಾಡ್ತೀನಿ. ಸರಿನಾ? ಓಕೆ ರೀ, ಬರ್ತೀನಿ. ಬಾಯ್. ಮತ್ತೆ ನಿಮಗೆ ಸಿಗ್ತೀನಿ ರೀ ಹೊಸ ಒಂದು ವಿಡಿಯೋ ಜೊತೆ. ಅಪ್ಸರೆ ಮಾಯಾಲೋಕದೊಳಗೆ ಸಿಗ್ತೀನಿ. ಅದರೊಳಗೆ ನೋಡಿರಿ, ಅಪ್ಸರೆ ಮಾಯಾಲೋಕ ಕಾರ್ಟೂನ್ ಚಾನಲ್ ಒಳಗೆ ಸಿಗ್ತೀನಿ. ಅದು ಯಾವಾಗ ಸಿಗ್ತೀನಿ ಅಂದರೆ ಸಂಜೆ 7 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ಕಥೆನ ನೋಡ್ತಾ ಇರಿ. ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆನೂ ಹಾಕಿದ್ದೀನಿ, ನೋಡ್ತಾ ಇರಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.